ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಮತ್ತೆ ಜೈಲು ಮುಂದುವರೆದಿದೆ. ಅತ್ತ ಜಾಮೀನಿಗಾಗಿ ದರ್ಶನ್ ಸತತ ಪ್ರಯತ್ನಗಳನ್ನು ಮಾಡುತ್ತಿದ್ದರೂ ಜೈಲಿನಿಂದ ಹೊರಬರುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೀಗಿರುವಾಗ ದರ್ಶನ್ ಆಪ್ತನಾಗಿದ್ದ ಧನ್ವೀರ್ ಕೂಡ ದೂರವಾದರ ಅನ್ನೋ ಚರ್ಚೆ ಶುರುವಾಗಿದ್ದು, ಇದೆಲ್ಲವೂ ನಿಜವಾ ಅಥವಾ ಸುಳ್ಳ ಅನ್ನುವಂಥದ್ದು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ. ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿರಲಿ, ಬಳ್ಳಾರಿ ಜೈಲಿನಲ್ಲಿರಲಿ, ನಾನು ಜೊತೆಗಿರ್ತೀನ್ರಿ ಅಂತ ಇದ್ದ ಧನ್ವೀರ್ ಎಂತಹ ಪರಿಸ್ಥಿತಿಯಲ್ಲಿಯೂ ದಾಸನನ್ನ ಅವರ ಕುಟುಂಬದವರನ್ನ ಬಿಟ್ಟುಕೊಟ್ಟಿಲ್ಲ. ಬೆನ್ನು ನೋವಿನ ಹಿನ್ನೆಲೆ ಶಸ್ತ್ರಚಿಕಿತ್ಸೆ ಅಂದಾಗ ವಿಶ್ರಾಂತಿಯ ವೇಳೆ ದಾಸನನ್ನ ಬಿಟ್ಟು ಅಲ್ಲಾಡಿರಲಿಲ್ಲ. ಅಷ್ಟೇ ಯಾಕೆ, ದರ್ಶನ್ ಕಳೆದ ವರ್ಷ ಜಾಮೀನು ಪಡೆದು ಬಂದ ಸಂದರ್ಭ ತಾವೇ ಖುದ್ದು ಹೋಗಿ ದರ್ಶನ್ರನ್ನ ಕರೆ ತಂದಿದ್ರು. ವಾಮನ ಸಿನಿಮಾ ಸಮಯದಲ್ಲಿ ದರ್ಶನ್ ಧನ್ವೀರ್ ಜೊತೆಗೆ ಕೂತು ಸಿನಿಮಾ ನೋಡಿದ್ರು. ಡೆವಿಲ್ ಸಿನಿಮಾದ ಸಮಯದಲ್ಲಿಯೂ ವಿಜಯಲಕ್ಷ್ಮಿ ಜೊತೆಗೆ ಮೊದಲ ಶೋ ನೋಡಿ ಬಂದಿದ್ರು. ಇದಿಷ್ಟೇ ಅಲ್ಲ, ದರ್ಶನ್ರ ರಾಜಾತಿಥ್ಯದ ಕಾರಣ ಈಗ ಸಾಮಾನ್ಯ ಕೈದಿಯಂತೆ ಇರುವ ದಾಸನ ಪರಿಸ್ಥಿತಿ ನೋಡಲಾರದೆ ಕೆಲವರು ರೌಡಿ ಶೀಟರ್ಗಳು ಮಸ್ತಿ ಜೀವನದ ವಿಡಿಯೋಗಳು ಪರಪ್ಪನ ಅಗ್ರಹಾರದಿಂದ ವೈರಲ್ ಆಗುವಂತೆ ಮಾಡಿದ್ರು. ಈ ಸಮಯದಲ್ಲಿ ಧನ್ವೀರ್ರನ್ನ ಸಿಸಿಬಿ ಪೊಲೀಸರು ಕರೆಸಿ ವಿಚಾರಣೆಯನ್ನು ಕೂಡ ನಡೆಸಿದ್ರು. ಆದರೆ ಇದ್ಯಾವುದಕ್ಕೂ ಧನ್ವೀರ್ ತಲೆ ಕೆಡಿಸಿಕೊಂಡಿರಲಿಲ್ಲ. ವಿಚಾರಣೆ ನಂತರ ಧನ್ವೀರ್ ಕೂಗಿಲ್ಲ. ಎಂತಹ ಪರಿಸ್ಥಿತಿ ಬಂದರೂ ಕೊನೆಯವರೆಗೆ ನಿಲ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿಕೊಂಡಿದ್ರು. ದರ್ಶನ್ ಪರವಾಗಿ ಕೊನೆಯವರೆಗೂ ನಿಲ್ತೀನಿ ಅನ್ನೋ ರೀತಿ ಎಂತಹ ಸಮಯದಲ್ಲೂ ದಾಸನನ್ನ ಬಿಟ್ಟು ಹೋಗೋ ಮಾತೇ ಇಲ್ಲ ಅನ್ನುವ ರೀತಿ ಹೇಳಿದ್ರು. ಆದರೆ ಇದೀಗ ಇದೆಲ್ಲವೂ ಉಲ್ಟಾ ಆಗ್ತಿದೆಯಾ ಅನ್ನುವ ಪ್ರಶ್ನೆ ಹುಟ್ಟು ಹಾಕಿದೆ. ಮೊದಲಿನಿಂದಲೂ ಗಮನಿಸ್ತಾ ಹೋದ್ರೆ ದರ್ಶನ್ ಯಾರ್ಯಾರ ಜೊತೆ ಚೆನ್ನಾಗಿರ್ತಿದ್ರೋ ಅವರೆಲ್ಲರನ್ನೂ ದೂರ ಮಾಡಿಕೊಂಡು ಬಂದಿರೋದು. ಮೊದಲು ಸುದೀಪ್ ಹಾಗೆ ದರ್ಶನ್ ಇಬ್ಬರ ಸಂಬಂಧ ನಿಜಕ್ಕೂ ಅಂಬರೀಷ್ ಹಾಗೆ ವಿಷ್ಣುವರ್ಧನ್ನ ನೆನಪಿಸ್ತಾ ಇತ್ತು. ಆದರೆ ಆ ಸಂಬಂಧ ಜಾಸ್ತಿ ದಿನ ಉಳಿಯಲಿಲ್ಲ. ಏನಾಯಿತು ಇಬ್ಬರ ಮಧ್ಯೆ ಅಂತ ಹೇಳೋಕೆ ಇಬ್ಬರೂ ತಯಾರಿಲ್ಲ. ಜೈಲು ಸೇರಿದ ನಂತರವಂತೂ ದರ್ಶನ್ ಸಂಪರ್ಕಕ್ಕೆ ಯಾರೂ ಬರೋದೇ ಬೇಡ ಅನ್ನೋ ಮನಸ್ಥಿತಿಗೆ ತಂದಿರೋದು ಯಾರು? ಆಪ್ತರೆಲ್ಲರೂ ದೂರವಾಗೋಕೆ ಕಾರಣವಾಗೋದು ಯಾರು? ಅಣ್ಣನ ಪರವಾಗಿ ಓಡಾಟ ಮಾಡ್ತಿದ್ದ ತಮ್ಮ ಈಗ ಯಾಕೆ ಎಲ್ಲಿಯೂ ಬರ್ತಿಲ್ಲ? ಧನ್ವೀರ್ ವಿಚಾರವಂತೂ ಹೇಳಲೇಬೇಕು. 1.5 ವರ್ಷಗಳ ಕಾಲ ತಮ್ಮ ಕರಿಯರ್ಗಿಂತ ಅಣ್ಣ ಮುಖ್ಯ ಅಂತ ಅಕ್ಕನಿಗೆ ಬೆಂಬಲ ಕೊಟ್ಟು ಯಾವ ಸಮಯಕ್ಕೂ ನಾನು ಸಿದ್ಧ ಅಂತಿದ್ದ ಇವರಿಬ್ಬರೇ ದೂರ ಆಗಿದ್ದಾರೆ ಅನ್ನೋ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಡುವಂತೆ ಮಾಡಿರೋದು ಯಾರು ಅನ್ನೋದೇ ಇನ್ನೂ ನಿಗೂಢವಾಗಿದೆ. ಈ ಮಧ್ಯೆ ವಿಜಯಲಕ್ಷ್ಮಿ ದರ್ಶನ್ ಅವರು ಹಾಕಿದ ಒಂದು ಪೋಸ್ಟ್ ಎಲ್ಲರ ಗಮನ ಸೆಳೀತಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.